ಪಾದದ ಒಟ್ಟು ಸಾರಾಂಶವನ್ನ ಹೇಳ್ತಾ ಮುಗಿಸ್ತಾ ಇದ್ದಾರೆ. ತದನ್ಯತ್ರ ಚ ವಾಚಕೈ ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನಃ ಇತಿ ತಜಿದಂ ತಂತ್ರಂ ಆವೃತ್ತಿರ್ವ. ಇದನ್ನು ಪುನಃ ಪುನಃ ಹಿಂದೂ ಮುಂದೆ ಸೇರಿಸ್ಕೊಂಡು ಓದಬೇಕು, ಕೆಲವೊಮ್ಮೆ ಪುನರಾವರ್ತನೆ ಮಾಡ್ಕೊಂಡು ಓದಬೇಕು, ಅವಾಗ ಪೂರ್ತಿ ಅರ್ಥ ಆಗುತ್ತೆ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಪತಿತ್ವಾದಿ ಗುಣೈರ್ಯುಕ್ತ ಇತಿ ಅಸ್ತಿ. ಅತ್ರ ಆದಿಪದೇನ ಪ್ರಾಗುಕ್ತ ಸರ್ವಾಶ್ರಯತ್ವ ಪೂರ್ಣಗುಣತ್ವಾದಯೋ ಜೀವಾನ್ಯತ್ವಾಂತಾಸ್ಯ ಗುಣ ಗೃಹ್ಯಂತೆ. ಪತಿತ್ವಾದಿ ಗುಣೈರ್ಯುಕ್ತ ಅಂತ ಹೇಳಿದ್ದಾರೆ. ಪತಿತ್ವ ನಿನ್ನೆ ಬಂದಿತ್ತು, ಸರ್ವಸ್ಯ ಅಧಿಪತಿ ಇತ್ಯಾದಿ. ಅತ್ರ ಆದಿಪದೇನ, ಇಲ್ಲಿ ಆದಿಪದದಿಂದ ಪ್ರಾಗುಕ್ತ ಹಿಂದೆ ಹೇಳಿದಂತಹ ಸರ್ವಾಶ್ರಯತ್ವ ಪೂರ್ಣಗುಣತ್ವಾದಯ, ಸರ್ವಾಶ್ರಯತ್ವ ಪೂರ್ಣಗುಣತ್ವ ಮೊದಲಾದಂತಹ ಜೀವಾನ್ಯತ್ವ ಅಂತಾಸ್ಯ, ಜೀವಾನ್ಯತ್ವ ಅಂತಾಸ್ಯ ಅನ್ಯಸ್ಯ ಜೀವತಃ ಅಂತ ಹೇಳಿದ್ದಾರೆ. ಜೀವಾನ್ಯತ್ವ ಅಂತಹ, ಜೀವಾನ್ಯತ್ವದವರೆಗಿನ ಅಂತ ಅಂದ್ರೆ ಅಪ್ಟು ಇಲ್ಲಿಂದ ಸರ್ವಾಶ್ರಯತ್ವ ಪೂರ್ಣಗುಣತ್ವ ಮೊದಲಾದವುಗಳು ಮತ್ತು ಜೀವಾನ್ಯತ್ವ ಅಂತ, ಜೀವಾನ್ಯತ್ವದವರೆಗಿನ ಗುಣ ಗೃಹ್ಯಂತೆ, ಅವಿಷ್ಟು ತಗೋಬೇಕು. ಇಲ್ಲಿ ಆದಿ ಶಬ್ದ ಇದೆ. ಸರ್ವಶಬ್ದೈಶ್ಚ ತದನ್ಯತ್ರ ಚ ವಾಚಕೈ ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯೇಕೋ ಜನಾರ್ದನಃ ಯತಃ ಪತಿತ್ವಾದಿ ಗುಣೈರ್ಯುಕ್ತಃ ತತ್ತಸ್ಮಾತ್ ತತ್ರ ತದನ್ಯತ್ರ ಚ ವಾಚಕೈ ಸರ್ವಶಬ್ದೈಶ್ಚ ನಾಮಲಿಂಗ ಉಭಯಾತ್ಮಕೈ ಕೇವಲಂ ಅನ್ಯತ್ರ ಪ್ರಸಿದ್ಧೈ ಇತಿ ಚ ಅರ್ಥಃ. ಇತಿ ಚ ಅರ್ಥ, ಇತಿ ಚ ಅರ್ಥಃ, ಇದನ್ಯತ್ರ ಚ ವಾಚಕೈ. ಚ ಶಬ್ದಕ್ಕೆ ಅದಿಷ್ಟು ಅರ್ಥ. ಚ ಅರ್ಥಃ, ಚ ಶಬ್ದಕ್ಕೆ ಅರ್ಥ ಅಂತರ್ಥ. ಯತಃ ಪತಿತ್ವಾದಿ ಗುಣೈ ಯುಕ್ತಃ, ಪತಿತ್ವಾದಿ ಗುಣಗಳಿಂದ ಕೂಡಿರೋದ್ರಿಂದ, ತತ್ ಅದೇ ಕಾರಣದಿಂದ, ತಸ್ಮಾತ್ ಅದರಂತೆ, ತತ್ರ ತದನ್ಯತ್ರ ಚ ವಾಚಕೈ, ತತ್ರ ವಾಚಕ ತದನ್ಯತ್ರ ವಾಚಕವಾದ ಸರ್ವಶಬ್ದೈಶ್ಚ, ಸರ್ವಶಬ್ದಗಳಿಂದ. ಎಂಥ ಸರ್ವಶಬ್ದಗಳು ಅಂದರೆ ನಾಮ ಲಿಂಗ ಉಭಯಾತ್ಮಕೈ ಕೇವಲ ಮನ್ಯತ್ರ ಪ್ರಸಿದ್ಧೈರಿತಿ ಚ ಅರ್ಥಃ. ಕೇವಲ ಮನ್ಯತ್ರ ಪ್ರಸಿದ್ಧೈ, ಕೇವಲ ಅನ್ಯತ್ರ ಪ್ರಸಿದ್ಧವಾದ ಸಕಲ ಶಬ್ದಗಳಿಂದಲೂ ಸಹ ಪರಮಾತ್ಮ ವಾಚ್ಯನಾಗಿದ್ದಾನೆ. ಮುಖ್ಯತೋ ಮುಖ್ಯಯಾವೃತ್ಯ ಏಕೋ ಜನಾರ್ದನೋ ವಾಚ್ಯೋ, ಮುಖ್ಯ ವೃತ್ತಿಯಿಂದ ಒಬ್ಬನೇ ಜನಾರ್ದನನೇ ವಾಚ್ಯನಾಗಿದ್ದಾನೆ. ನತು ವಿಷ್ಣು ಅನ್ಯಶ್ಚ ಇತ್ಯನೇಕೆ ಇತ್ಯರ್ಥ. ನತು ವಿಷ್ಣು ಅನ್ಯಶ್ಚ, ವಿಷ್ಣು ಮತ್ತು ಬೇರೆಯವರು ಅಂತಲ್ಲ, ವಿಷ್ಣುವೇ ಅವರು ಮತ್ತು ಇವರಲ್ಲ, ಅವರೇ ಅಂತ ಹೇಳಿದ್ರೆ ಹೇಗೋ ಹಾಗೆ. ವಿಷ್ಣುವು ಬೇರೆಯವರು ಬದಲಾದ ಅನೇಕರು ಅಂತ ಅರ್ಥ ಅಲ್ಲ. ಜನಾರ್ದನ ಏಕೋ ವಾಚ್ಯ, ಜನಾರ್ದನ ಒಬ್ಬನೇ ವಾಚ್ಯನಾಗಿದ್ದಾನೆ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರ ಅಣುಭಾಷ್ಯಸ್ಯ ಟೀಕಾಯಾಂ ರಾಘವೇಂದ್ರ ಇತಿ ಕೃತಾಯಾಂ ತತ್ವಮಂಜರ್ಯಾಖ್ಯಾಯಾಂ ಪ್ರಥಮಾಧ್ಯಾಯಸ್ಯ ತೃತೀಯಃ ಪಾದಃ. ಅಂದ್ರ ತತ್ರ ಏಕಃ, ತತ್ರ ಅಪಿ ಏಕಃ ವಾಚ್ಯಃ, ತದನ್ಯತ್ರ ಚ ವಾಚಕೈಃ ಶಬ್ದೈಃ ಏಕೈವ ವಾಚ್ಯಃ. ಅವ ಶಬ್ದಗಳಿಂದ ಅವನೇ ವಾಚ್ಯ, ಬೇರೆ ಕಡೆಯಿಂದ ಪ್ರಸಿದ್ಧವಾದ ಶಬ್ದಗಳಿಂದ ಅವನೇ ವಾಚ್ಯ ಅಂತ ಪ್ರತ್ಯೇಕ ಬಿಡಿಸೋದು. ಗೊತ್ತಾಯ್ತಾ? ಅದಕ್ಕಾಗಿ ಏಕಃ ಅನ್ನೋ ಪದ ಸಾರ್ಥಕ. ಅದು ಈಗ ಕೊನೆಯ ಪಾದ, 1ನೇ ಅಧ್ಯಾಯದ ಕೊನೆಯ ಪಾದ. ಇದರಲ್ಲಿ ನಾನು ಏವಂ ತ್ರಿಪಾದ್ಯ ಜನ್ಮಾದಿಸೂತ್ರೋಕ್ತ ಸರ್ವಕರ್ತೃತ್ವ ತತ್ಸಂಗತ ಪೂರ್ಣಾನಂದತ್ವಾದಿ ಪ್ರತಿಪಾದಕ ವಾಕ್ಯಸ್ಥ ಕತಿಪಯ ಶಬ್ದವಾಚ್ಯತ್ವೋಕ್ತ್ಯ ವಿಷ್ಣು ಕತಿಪಯ ಗುಣಸಿದ್ಧಾವಪಿ ಆದ್ಯ ಸೂತ್ರಸ್ಥ ಬ್ರಹ್ಮಪದೋಕ್ತ ಅನಂತ ಗುಣತ್ವ ಸಿದ್ಧಿರೇವಾ. ದೇವತಾ ತಾರತಮ್ಯ ಕರ್ಮ ಕ್ರಮ ಕಾಲಾದಿಬೋಧಕ ವಾಕ್ಯಸ್ಥ ಅಶೇಷ ಶಬ್ದ ವಾಚ್ಯತ್ವಸ್ಯ ಅನುಕ್ತ್ಯ ಸಮನ್ವಯ ಸೂತ್ರ ಪ್ರತಿಜ್ಞಾತ ಅಶೇಷ ಶಬ್ದ ಸಮನ್ವಯಸ್ಯ ಅಪ್ರತಿಪಾದನಾದಿತ್ಯತಃ ಪ್ರವೃತ್ತಃ ಚತುರ್ಥ ಪಾದಃ ತದರ್ಥಂ ಭಾಷತೆ ಅವ್ಯಕ್ತಃ ಇತ್ಯಾದಿ. ನನು ಏವಂ, ಹೀಗೆ ಈ ರೀತಿಯಾಗಿ ತ್ರಿಪಾದ್ಯ 3 ಪಾದಗಳಿಂದ, ಮೊದಲ ಪಾದ, 2ನೇ ಪಾದ, 3 ಪಾದ, ತ್ರಿಪಾದಗಳಿಂದ ಜನ್ಮಾದಿ ಸೂತ್ರೋಕ್ತ, ಜನ್ಮಾದ್ಯಶ್ಚಯತಃ ಶಾಸ್ತ್ರಯೋನಿತ್ವ ತತ್ವ ಸಮನ್ವಯಾತ್ ಇತ್ಯಾದಿ ಸೂತ್ರಗಳಲ್ಲಿ ಹೇಳಲ್ಪಟ್ಟಂತಹ ಸರ್ವಕರ್ತೃತ್ವ
ತತ್ಸಂಗತ ಸರ್ವಕರ್ತೃತ್ವ, ಅದಕ್ಕೆ ಕನೆಕ್ಟ್ ಆದಂತಹ ಪೂರ್ಣಾನಂದತ್ವಾದಿ, ಪೂರ್ಣಾನಂದತ್ವ ಮೊದಲಾದಂತಹ ಗಳನ್ನು ಪ್ರತಿಪಾದಕ ವಾಕ್ಯಸ್ಥ, ಪ್ರತಿಪಾದನೆ ಮಾಡತಕ್ಕಂಥ ವಾಕ್ಯದಲ್ಲಿರ್ತಕ್ಕಂತಹ ಕತಿಪಯ ಶಬ್ದವಾಚ್ಯತ್ವೋಕ್ತ್ಯ, ಕೆಲವು ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಅಂತ ಹೇಳಿದ್ದರಿಂದ ವಿಷ್ಣುವು ಕತಿಪಯ ಗುಣಸಿದ್ಧಾವಪಿ, ಕೆಲವು ಗುಣಗಳು ಸಿದ್ಧವಾಯಿತು. ಕತಿಪಯ ಅಂದ್ರೆ ಸಮ್ ಅಂತ ಅಷ್ಟೇ ಅರ್ಥ. ಕೆಲವು ಗುಣ ಸಿದ್ಧವಾದರೂ ಕೂಡ ಆದ್ಯ ಸೂತ್ರಸ್ಥ ಬ್ರಹ್ಮಪದೋಕ್ತ ಅನಂತ ಗುಣತ್ವ ಸಿದ್ಧಿರೇವಾ. ಮೊದಲನೇ ಸೂತ್ರ ಏನು? ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರು? ಅನಂತ ಗುಣಪೂರ್ಣ ಅಂತ ಹೇಳಿದ್ರು. ಇಲ್ಲಿ ಕೆಲವು ಗುಣಪೂರ್ಣ ಅಂತ ಆಯ್ತೆ ಹೊರತು ಅನಂತ ಗುಣಪೂರ್ಣ ಅಂತ ಆಗಲಿಲ್ಲ. ಯಾಕೆ? ಕೆಲವು ಶಬ್ದಗಳು ಸಮನ್ವಯ ಮಾಡಿದ್ದೀರಿ ಅಷ್ಟೇ, ಇನ್ನೂ ಕೆಲವು ಶಬ್ದ ಬಿಟ್ಬಿಟ್ಟಿದ್ದೀರಿ. ಆದ್ರಿಂದಾಗಿನೇ ಕೆಲವು ಶಬ್ದಗಳಿಂದ ದೇವರು ವಾಚ್ಯ, ಕೆಲವು ಶಬ್ದ ಎಲ್ಲರೂ ವಾಚ್ಯ. ಅದೇ ದೊಡ್ಡ ವಿಶೇಷ ಅಲ್ಲ. ಕೆಲವು ಶಬ್ದಗಳಿಂದ ವಾಚ್ಯತ್ವ ಬಂದರೆ ಸರ್ವೋತ್ತಮತ್ವ ಬರೋದಿಲ್ಲ. ಯಾಕೆ? ತದನ್ಯತ್ರ ವಾಚಕ ಶಬ್ದಗಳ ವಾಚ್ಯನಲ್ಲ ಅಂದಮೇಲೆ ಯಾವ ಶಬ್ದಗಳಿಂದ ಅವನು ವಾಚ್ಯನಾಗೋದಿಲ್ವೋ ಆ ಶಬ್ದಗಳಿಂದ ಬರ್ತಕ್ಕಂಥ ಗುಣಗಳು ಇಲ್ಲ ಅಂತ ಅರ್ಥ. ಅವನು MA ಅಂತ ಹೇಳಿದ್ರೆ MSc ಅಲ್ಲ ಅಂತ ಆಯ್ತಲ್ಲ. ಒಂದು ಪದ ಹಾಕಿದ್ರೆ 1000 ಅಲ್ಲ ಅವನು. MSc ಅಲ್ಲ, MBBS ಅಲ್ಲ, BE ಅಲ್ಲ, ಎಷ್ಟಲ್ಲ ಅವನು. ಸೊ ಒಂದಾಗಿರ್ಬೋದು, ನಂಬರ್ ಫಸ್ಟ್ ರ್ಯಾಂಕ್ ಇರ್ಬೋದು ಅವನು. ಇಷ್ಟಾದ್ರೂ ಕೂಡ ಉಳಿದ ಎಷ್ಟು ಕೋರ್ಸ್ಗಳು ಅದೊಂದು -1 ಇಲ್ಲ, ಯಾವುದು ಮಾಡಿಲ್ಲ ಅಂತ ಅರ್ಥ. ಅದು ಹೇಗ? ಇನ್ನು ಕೆಲವಾಗಿದ್ದರೆ ಕೆಲವೊಂದು ಅಷ್ಟೇ ಅರ್ಥ. ಎಲ್ಲ ಹೇಗಾಗತ್ತೆ? ನೀವು ಹೇಳಿದ ಬ್ರಹ್ಮಶಬ್ದಕ್ಕೆ ಅನಂತ ಗುಣ ಪೂರ್ಣತ್ವ ಅಂತ ಅರ್ಥ. ನೀವು ಸಮನ್ವಯ ಮಾಡಿ ಕಷ್ಟಪಟ್ಟು ಸಾಧಿಸಿದ್ದೇನೀಗ ಕೆಲವು ಗುಣಗಳಿವೆ ಅಂತ ಆಯ್ತು. ಏನು ಉಪಯೋಗ ಅದರಿಂದ? ಯಾಕೆ ಏನು ಉಳ್ಕೊಂಡಿದೆ ಹಾಗಿದ್ರೆ ಅಂದ್ರೆ ದೇವತಾ ತಾರತಮ್ಯ ಕರ್ಮ, ದೇವತಾ ತಾರತಮ್ಯ ಕರ್ಮ ಕ್ರಮ ಕಾಲಾದಿಬೋಧಕ ವಾಕ್ಯಸ್ಥ ಅಶೇಷ ಶಬ್ದ ವಾಚ್ಯಸ್ವಸ್ಯ. ದೇವತಾ ತಾರತಮ್ಯ ಹೇಳ್ತಕ್ಕಂಥ ಶಬ್ದಗಳಿವೆ, ಕರ್ಮವಾಚಕ ಶಬ್ದಗಳಿವೆ, ಸೃಷ್ಟಿಕ್ರಮಾದಿವಾಚಕ ಶಬ್ದಗಳಿವೆ, ಕಾಲಾದಿವಾಚಕ ಶಬ್ದಗಳಿವೆ, ಇನ್ನು ಅನೇಕ ಶಬ್ದಗಳಿವೆ. ಆ ವಾಕ್ಯಗಳಿರ್ತಕ್ಕಂಥ ಶಬ್ದಗಳ ಸಮನ್ವಯ ಆಗಲೇ ಇಲ್ವಲ್ಲ, ಅನುತ್ಯ ಹಿಡದೆ ಹೋಗಿರೋದ್ರಿಂದ ಸಮನ್ವಯ ಸೂತ್ರ ಪ್ರತಿಪಾದ್ಯತಾ ಶೇಷ ಶಬ್ದ ಸಮನ್ವಯಸ್ಯ, ಸಮನ್ವಯ ಸೂತ್ರ ಪ್ರತಿಜ್ಞಾತ ಅಶೇಷ ಶಬ್ದ ಸಮನ್ವಯಸ್ಯ. ಸಮನ್ವಯ ಸೂತ್ರದಲ್ಲಿ ಮಾಡಿದ್ದೇನೋ ತತ್ವ ಸಮನ್ವಯ ಅಂತ ಹೇಳ್ತಾ ಸರ್ವಶಬ್ದತ್ವ ಪ್ರತಿಜ್ಞೆ ಮಾಡಿಬಿಟ್ಟು ಕೆಲವೊಂದು ಮಾತ್ರ ಹೇಳಿದರೆ ಅದು ನ್ಯೂನತೆ ದೋಷ ಬಂತು. ಅಪ್ರತಿಪಾದನಾ, ಅವನು ಪ್ರತಿಪಾದನೆ ಮಾಡಿಲ್ಲ. ಆದ್ರಿಂದ ಅತಃ ಪೂರ್ವತ ಐತಿರತಃ ಪ್ರವೃತ್ತ ಚತುರ್ಥ ಪಾದ ಅದಕ್ಕೆ ಹೊರಟಿತು. ಅದಕ್ಕೆ ಅಂದ್ರೇನು? ಏನು ಬಿಟ್ಟಿದ್ದೇರಿ ಅಂತ ತಿಳ್ಕೊಂಡಿದ್ದೆ ಅದನ್ನೇ ಆಡೋದಕ್ಕೆ ಹೊರಟಿದೆ. ಗೊತ್ತಾಯ್ತಾ? ಎಲ್ಲ ಯಾವ ಗುಣಗಳು ಮಿಸ್ಸಾಗ್ಬೋದು ಅಂತ ತಿಳ್ಕೊಂಡಿದ್ದೀರಿ, ಯಾವ ಗುಣಗಳು ಮಿಸ್ಸಾಗೋದೇ ಇಲ್ಲ. ತದರ್ಥಂ ಭಾಷತೆ. 4ನೇ ಪಾದದ ಅರ್ಥ ಏನು ಅಂದ್ರೆ ಅವ್ಯಕ್ತ ಇತಿ. ಸೊ 4ನೇ ಪಾದಕ್ಕೆ ಏನು ಇಂಟ್ರಡಕ್ಷನ್ ಕೊಟ್ಟಾಗಾಯ್ತು? ಮೊದಲ ಗುರುಪಾದಗಳಲ್ಲಿ ರಾಮಾತ್ಮಕ ಸಿಂಗಾತ್ಮಕವಾದ ಉಭಯತ್ರ ಅನ್ಯತ್ರ ಪ್ರಸಿದ್ಧ ಮಾಡಿದ್ರು ಕೂಡ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯ ಮಾಡಿಲ್ಲ. ಆದ್ರಿಂದಾಗಿನೇ ಆ ಶಬ್ದಗಳಿಂದ ಪ್ರತಿಪಾದ್ಯವಾದಂತಹ ಗುಣಗಳು ವಿಷ್ಣುವಿನಲ್ಲಿ ಇಲ್ಲ ಅಂತಾಗೋದ್ರಿಂದ ಅವನು ಸರ್ವಗುಣಪೂರ್ಣ ಅನಂತ ಗುಣಪೂರ್ಣ ಅಂತ ಆಗ್ಲಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಅದನ್ನು ಸಮನ್ವಯ ಮಾಡ್ತೇವೆ ಅಂತ ಅರ್ಥ. ತದರ್ಥಂ ಭಾಷತೆ, ಅದರ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಅವ್ಯಕ್ತ ಇತಿ. ಸೊ ಭಾಷೆ ಶಬ್ದಕ್ಕೆ ಏನರ್ಥ? ತಿಳಿಸ್ಕೊಡೋದು ಅಂತ. ಭಾಷೆ ಭಾಷತೆ ತಿಳಿಸ್ಕೊಡ್ತಾ ಇದ್ದಾರೆ. ಇತ್ಯಾದಿ ಅನ್ಯತ್ರಣಿಗೆ ತೈರಪಿ ಮುಖ್ಯತ ಯೋಜಿತ ಶಬ್ದೈರತೋರಂತ ಗುಣೋ ಯಚ್ಛಬ್ದ ಯೋಗವೃತ್ತಯ ಇತಿ ಅಂತಿಮ ಶ್ಲೋಕೋಪಿ ಅತ್ರ ಆಕೃಷ್ಯತೆ ಏಕೋ ಜನಾರ್ದನ ಇತಿ ಅನುಷಜ್ಯತೆ. ಇದಕ್ಕೆ ಈ ಪಾದದ ಕೊನೆಗಿರತಕ್ಕಂಥ ಶ್ಲೋಕನೂ ಸೇರಿಸ್ಕೋಬೇಕು, ಇದನ್ನೂ ಸೇರಿಸ್ಕೋಬೇಕು ಅಂತ ಹೇಳಿದ್ರು. ಯಾವುದು? ಅವ್ಯಕ್ತ ಕರ್ಮವಾಚ್ಯೈತ್ಯ ವಾಚ್ಯ ಏಕೋ ಅಮಿತಾತ್ಮಕ ಅವಾಂತರಂ ಕಾರಣಂಚ ಪ್ರಕೃತಿ ಶೂನ್ಯಮೇವ ಚ ಇತ್ಯಾದ್ಯನ್ಯತ್ರಣಿಯತೈಃ ಅಪಿ ಮುಖ್ಯತ ಯೋಜಿತ ಶಬ್ದೈರತೋ ಅನಂತ ಗುಣೋ ಯಶಬ್ದ ಯೋಗವೃತ್ತಯ ಅಂತ ಹೇಳಿದ್ರಿಂದ 7, 7, 8 ಶ್ಲೋಕಗಳಲ್ಲೂ ಕೂಡ ಕೊನೆ ಪಾದದ ಅರ್ಥವನ್ನು ಹೇಳಿದ್ದಾರೆ. ಮುಖ್ಯತಃ ಅವ್ಯಕ್ತ ಕರ್ಮವಾಚ್ಯೈತ್ಯ ವಾಚ್ಯ ಏಕೋ ಅಮಿತಾತ್ಮಕ. ಕರ್ಮಗಳನ್ನು ಹೇಳ್ತಕ್ಕಂಥ ಪದಗಳಿಂದ ಕೂಡ ಅಮಿತಾತ್ಮಕ ಏಕಃ ವಾಚ್ಯ, ಹಿಂದೆ ಜನಾರ್ದನ ವಾಚ್ಯನಾಗಿದ್ದಾನೆ. ಯಾವ್ಯಾವುದದು? ಅವಾಂತರಂ ಕಾರಣಂಚ ಪ್ರಕೃತಿ ಶೂನ್ಯಮೇವ ಚ. ಪ್ರಕೃತಿ ಶಬ್ದ, ಶೂನ್ಯ ಶಬ್ದ ಮೊದಲಾದವುಗಳೆಲ್ಲ ಏನು ಹೇಳುತ್ತೆ? ಮೇಲ್ನೋಟಕ್ಕೆ ವಿಷ್ಣುವನ್ನು ಹೇಳೋದೇ ಇಲ್ಲ, ಶೂನ್ಯ. ವಿಷ್ಣುವನ್ನು ಹೇಗೆ ಹೇಳುತ್ತೆ? ಅನಂತ ಗುಣಪೂರ್ಣ ಶೂನ್ಯ ಅಂತ ಹೇಗೆ ಹೇಳುತ್ತೆ ಅಂತ ಕೇಳಿದರೆ ಹೇಗೆ ಹೇಳುತ್ತೆ? ತೋರಿಸ್ತೇವೆ ಅಂತ ಹೇಳ್ತಾರೆ. ಇತ್ಯಾದ್ಯನ್ಯತ್ರ ನಿಯತ ಅಂದ್ರೆ ಏನು? ಇತ್ಯಾದ್ಯನ್ಯತ್ರ ನಿಯತ,
ಬೇರೆ ಬೇರೆ ವಿಷಯಗಳನ್ನು ಹೇಳ್ತಕ್ಕಂಥವುಗಳು ಅಂತ ಹೇಳಿ ನಿಶ್ಚಿತವಾಗಿರತಕ್ಕಂತಹ. ಘಟ ಅಂದ್ರೆ ಘಟನೆ, ದೇವ್ರು ಹೇಗಾಗುತ್ತದು? ದುಃಖಿ ಅಂದ್ರೆ ದುಃಖಿನೇ, ನಿಮ್ ದೇವರಾಗ ಚಾನ್ಸೇ ಇಲ್ಲ. ಯಾಕೆ ಆನಂದಪೂರ್ಣ ಅಂತ ಹೇಳ್ತೀರಿ, ದುಃಖಿ ಶಬ್ದ ಹೇಳುತ್ತಾ ಇಲ್ಲ ಅವನನ್ನ, ಗೊತ್ತಾಯ್ತಾ? ಹೀಗೆಲ್ಲ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕೀಗ. ಅದಕ್ಕೆ ನಿಯತ ಏನ್ ನೋಟಕ್ಕೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಏನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೆ. ಬೇರೆ ಕಡೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಅರ್ಥ. ಅದು ವಿಷ ಶಬ್ದ ಇದೆ, ದೇವ್ರ ವಾಚಕನ ಅದು. ದೇವ್ರು ಕೆಟ್ಟವನಾಗ್ತಾನೆ ವಿಷ ಅಂತ ಹೇಳ್ಬಿಟ್ಟು, ಗೊತ್ತಲ್ಲ? ವಿಷಕ್ಕೆ ಅಭಿಮಾನಿ, ಕಾಲ ಕೊಟ್ಟು ಅಭಿಮಾನಿ ಯಾರು? ದುರ್ಯೋಧನ, ಗೊತ್ತಾಯ್ತಾ? ಕಲಿ ಏನೇನೋ ಆಗ್ಬಿಡುತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ, ಏನೂ ಆಗೋದಿಲ್ಲ, ತೋರಿಸ್ತೀವಿ ಅಂತ ಹೇಳ್ತಾರೆ. ಈ ರೀತಿ ಅಂತಿಮ ಶ್ಲೋಕೋಪಿ ಅತ್ರ ಆಕೃಷ್ಯತೆ, ಕೊನೆಯ ಶ್ಲೋಕನ ಸೇರಿಸ್ಕೊಂಡು ಹೋಗ್ಬೇಕು. ಆಕೃಷ್ಯತೆ ಇದು ಹೇಳ್ಕೊಂಡು ಹೋಗ್ಬೇಕು ಅಂತ ಅರ್ಥ. ಏಕೋ ಜನಾರ್ದನ ಇತ್ಯನುಷಜ್ಯತೆ, ಮುಂದಿನ ಸೇರಿಸ್ಕೋಬೇಕು, ಹಿಂದಿನ ಹೊಂಚ್ಕೋಬೇಕು. ಮತ್ತೆ ಏಕೋ ಜನಾರ್ದನ ಹಿಂದಿದೆ, ಮುಂದೆ ಈ ಶ್ಲೋಕ ಇದೆ, ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಬಿಟ್ರೆ ಸರಿ ಹೋಗುತ್ತೆ. ಇತ್ಯಾದಿ ಇತಿ ಭಿನ್ನಂ ಪದಂ, ಇತ್ಯಾದಿ ಅಂತಕ್ಕಂಥ ಇತ್ಯಾದಿ ಅನ್ಯತ್ರ ನಿಯತೆ ಇರತಿ. ಇತ್ಯಾದಿ ಎಂಬುದು ಭಿನ್ನವಾದ ಪದ. ಅಥವಾ ಕ್ರಿಯಾವಿಶೇಷಣಮ್ಮ, ಕ್ರಿಯಾವಿಶೇಷಣ ಅಂದ್ರೇನು? ಅಡ್ವರ್ಬ್. ನಾಮವಿಶೇಷಣ ಅಂದ್ರೆ ಅಡ್ಜೆಕ್ಟಿವ್, ಕ್ರಿಯೆಗೆ ಹೇಳಿದ್ರು. ಭಾರಿ ಚೆನ್ನಾಗಿ ಮಾಡಿದ್ದಾನೆ, ಯಾವುದನ್ನು ಮಾಡಿದ್ದಾನೆ ಅವನು? ಮಾಡಿದ್ದಾನೆ ಎಂಬುದು ಚೆನ್ನಾಗಿ ಮಾಡಿದ್ದಾನೆ. ಅವಾಗ ಏನಾಯ್ತದ? ಅಡ್ವರ್ಬ್ ಆಯ್ತು. ಭಾರಿ ಚೆನ್ನಾಗಿ ಇದ್ದಾನೆ, ಅದೇನಾಯ್ತದ? ಅಡ್ಜೆಕ್ಟಿವ್ ಆಯ್ತು. ಒಂದೇ ಒಂದು ಪದ ಎಲ್ಲಿ ಸೇರಿಸ್ತೀವಿ ಅನ್ನೋದ್ರ ಮೇಲೆ, ವ್ಯಕ್ತಿಗೆ ಸೇರಿಸಿದಾಗ ಅದು ಅಡ್ಜೆಕ್ಟಿವ್, ಕ್ರಿಯೆಗೆ ಸೇರಿಸಿದಾಗ ಅದು ಅಡ್ವರ್ಬ್. ಅದಕ್ಕೆ ಇತ್ಯಾದಿ ಇತಿ ಭಿನ್ನಂ ಪದಂ ಕ್ರಿಯಾವಿಶೇಷಣಮ್ಮ. ಯಾವುದು ಇತ್ಯಾದಿ ಅನ್ನೋದನ್ನ ಕ್ರಿಯಾವಿಶೇಷಣ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ಬೇರೆ ಪದವನ್ನಾಗಿ ಉಳ್ಕೋಬಹುದು. ಅವಿಭಕ್ತಿಕೋ ಎಂ ನಿರ್ದೇಶೋವ, ಇದು ಅವಿಭಕ್ತಿಕ ನಿರ್ದೇಶ ಅಂದ್ರೇನು? ಯಾವ ವಿಭಕ್ತಿನೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಹೇಳಿದ್ದಾರೆ. ವಿಭಕ್ತಿ ಇಟ್ಕೊಂಡ್ರೆ ಏನಾಯ್ತು? ರಾಮೇಣ ಫಿಕ್ಸ್ ಆಯ್ತು ವಿಭಕ್ತಿ. ಯಾವ್ದದು? ರಾಮೇಣ ತೃತೀಯ ವಿಭಕ್ತಿ, ರಾಮಾಯ ಚತುರ್ಥಿ, ರಾಮಾತ್ ಪಂಚಮಿ. ಇಲ್ಲಿ ಇತ್ಯಾದಿ ಎಂಬುದನ್ನು ಯಾವ ವಿಭಕ್ತಿ ಮನಸ್ಸಲ್ಲಿ ಇಟ್ಕೊಂಡು ಹೇಳಿಲ್ಲ, ಅದು ಯಾವ ವ್ಯಕ್ತಿ ಬೇಕಾದ್ರೂ ಅನ್ಕೋಬಹುದು ಅಂತ ಅರ್ಥ. ಅವಿಭಕ್ತಿ ಕೋಯಂ ನಿರ್ದೇಶೋವ, ಮೂರು ರೀತಿ ಅರ್ಥ ಹೇಳಿದ್ರು. ಮೊದಲು ಭಿನ್ನಂ ಪದಂ, ಎರಡನೇದು ಕ್ರಿಯಾವಿಶೇಷಣ, ಮೂರನೇದು ಅವಿಭಕ್ತವಾದ ನಿರ್ದೇಶ. ತೃತೀಯ ಅರ್ಥೇ ಪ್ರಥಮವ, ಅಥವಾ ಪ್ರಥಮ ಅಂತ ಇಟ್ಕೊಂಡು ತೃತೀಯ ವಿಭಕ್ತಿ ಅರ್ಥ ಇಟ್ಕೋಬೇಕು. ಇಷ್ಟೆಲ್ಲ ಇದೆ ಅದಕ್ಕೆ. ಇತ್ಯಾದಿ ಅಂತರ್ಯಾಮ್ಯುಚ್ಯತೆ ಇತಿ ಅಂತರ್ಯಾಮಿ ನಯ ಪೂರ್ವಪಕ್ಷ ಭಾಷ್ಯಸ್ಥ ಇತ್ಯಾದಿ ಶಬ್ದವತ್. ಇಷ್ಟೆಲ್ಲ ಹೇಳ್ಬಿಟ್ರಲ್ಲ ಹೇಗಾಗುತ್ತೆ ಅಂದ್ರೆ, ಇತ್ಯಾದ್ಯಂತರ್ಯಾಮ್ಯುಚ್ಯತೆ ಇತಿ ಅಂತರ್ಯಾಮಿ ನಯ ಪೂರ್ವಪಕ್ಷ ಭಾಷ್ಯಸ್ಥ. ಅಂತರ್ಯಾಮಿ ನಯ, ಅಂತರ್ಯಾಮ್ಯಧಿಕರಣ, ಅದರಲ್ಲಿರ್ತಕ್ಕಂಥ ಪೂರ್ವಪಕ್ಷದ ಭಾಷ್ಯದಲ್ಲಿ ಏನಿದೆಯಲ್ಲ ಅಲ್ಲಿರ್ತಕ್ಕಂಥ ಇತ್ಯಾದಿ ಶಬ್ದವ. ಇತ್ಯಾದಿ ಶಬ್ದ ಹೇಗೋ ಈ ಇತ್ಯಾದಿ ಶಬ್ದ ಹಾಗೇನೆ. ಯಥೋಕ್ತಂ ತತ್ವಪ್ರದೀಪೇ, ಈ ಅರ್ಥ ತತ್ವಪ್ರದೀಪದಲ್ಲಿ ಹೇಳಿದ್ದಾರೆ. ತತ್ವಪ್ರದೀಪ ಕೋಟ್ ಮಾಡಿದ್ದಾರೆ, ವೆರಿ ಇಂಪಾರ್ಟೆಂಟ್. ತಿರುಪತಿಚಾರ್ಯ ಬರೆದ ಗ್ರಂಥ ತತ್ವಪ್ರದೀಪಾಕೃತಿ ಗೋಗಣೇನ, ಇಲ್ಲಿ ಮಧ್ವವಿಜಯಲ್ಲಿ ಬರ್ತದೆ, ಅದನ್ನು ಕೋಟ್ ಮಾಡ್ತಾರೆ. ತತ್ವಪ್ರಕಾಶಿಕ ಟೀಕಾರಾಯರು, ತತ್ವಪ್ರದೀಪ ತಿರುಕೋಪಟಿತಾಚಾರ್ಯ, ತತ್ತರ್ಕ ದೀಪಾವಳಿ ಪದ್ಮನಾಭತೀರ್ಥರು ಬರ್ತದೆ. ಇದಕ್ಕೇನೆ ಇತ್ಯಾದಿ ಪ್ರಥಮ ಸಪ್ತಮ್ಯರ್ಥೆ ತೃತೀಯಾರ್ಥೇವಾ ಏನಂತ ಹೇಳಿದ್ದಾರೆ ಅವರು ಅಂದ್ರೆ, ಆ ವಾಕ್ಯ ಹಾಗೆ ಕೋಟ್ ಮಾಡಿದ್ರು. ಏನ್ ಹೇಳಿದ್ರು ಅದೇ ರೀತಿ ಬರೆದಿದ್ದಾರೆ ತಿರುಕೋಪಟಿತಾಚಾರ್ಯ. ಅವ್ರ ಮಾತು ಯಾತಕ್ಕೆ ವ್ಯಾಲಿಟ್ಟು? ಆಚಾರ್ಯ ಸಾಕ್ಷಾತ್ ಶಿಷ್ಯರು, ಮತ್ತು ಅವ್ರ ಜೊತೆ 15 ದಿವಸಗಳ ಕಾಲ ಚರ್ಚೆ ಮಾಡಿ ಅವರ ಮತವನ್ನು ಸರ್ವಾತ್ಮನ ಒಪ್ಪಿದವರು. ಅವರ ಆದೇಶದಂತೆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವರು. ಆದ್ದರಿಂದ ಅವರ ಮಾತಿಗೆ ತುಂಬಾ ಬೆಲೆ ಇದೆ ಅಂತ ಹೇಳೋದಕ್ಕೋಸ್ಕರ ಇತ್ಯಾದಿ ಇತಿ ಪ್ರಥಮ ಸಪ್ತಮ್ಯರ್ಥೆ ತೃತೀಯಾರ್ಥೇವ ಸಪ್ತಸು ಪ್ರಥಮ ಇತಿ ಸೂತ್ರ ಕ್ರಿಯಾವಿಶೇಷಣಮ್ಮ. ಅಲ್ಲಿ ಏನು ಹೇಳಿದಾರೆ ಅದಿಷ್ಟು ಹಾಗೆ ಬರೆದ್ಬಿಟ್ಟು ಈ ಆಧಾರ ಕೊಟ್ಟು ಇದನ್ನ ಅರ್ಥ ಮಾಡಿಕೊಂಡು ಮುಂದೆ ಆಧಾರದಿಂದ ಪ್ರಸಂಗ ಬಂದಾಗ ನಾವು ಸೇರಿಸ್ಕೋಬೇಕು ಅಂತ ಅರ್ಥ. ಕೆಲವು ಕಡೆ ಇಂಥ ಅರ್ಥ ಮಾಡೋ ಅವಕಾಶಕ್ಕಾಗಿ ಏನ್ ಮಾಡ್ಬೇಕು, ಅದನ್ನ ಸೇರಿಸ್ಕೊಂಡ್ಬಿಟ್ರೆ ಈಗ ಒಂದ್ಸರಿ ಹೇಳಿದ್ರೆ ಮತ್ತೊಮ್ಮೆ ಹೇಳಬೇಕಾಗಿಲ್ಲ. ಈ ಕ್ರಮ ಅನುಸರಿಸಿಬಿಟ್ಟು ತತ್ವಪ್ರದೀಪ ಕೋಟ್ ಮಾಡಿ ತೋರಿಸಿದಾಗೆ ಇದನ್ನು ಕೋಟ್ ಮಾಡಿ ಮುಂದೆ ಅಂತ ಪ್ರಸಂಗ ಬಂದಾಗ ಹೇಳ್ಬಿಟ್ರೆ ಆಯ್ತು. ಇತ್ಯಾದಿ ಪ್ರಥಮ ಸಪ್ತಮ್ಯರ್ಥೇ ತೃತೀಯಾರ್ಥೇವಾ ಸಪ್ತಸು ಪ್ರಥಮ ಇತಿ ಸೂತ್ರ. ಇದು ಸಪ್ತಸು ಪ್ರಥಮ, ಇದು ಪಾಣಿನಿ ವ್ಯಾಕರಣ ಅಲ್ಲ, ಮಹಾವ್ಯಾಕರಣ ಸೂತ್ರ. ಅಂದ್ರೆ ಪ್ರಥಮ ವಿಭಕ್ತಿ ಉಪಯೋಗಿಸಿಬಿಟ್ರೆ 7 ವಿಭಕ್ತಿ ಅರ್ಥನೂ ಹೇಳಬಹುದು. ಪ್ರಥಮ ವಿಭಕ್ತಿಯನ್ನು ಉಪಯೋಗಿಸಿದಾಗ ಪ್ರಥಮ ವಿಭಕ್ತಿ ಅರ್ಥ ಹೇಳ್ಬೋದು, ಪಾಣಿನಿ ವ್ಯಾಕರಣ ಒಪ್ಪುತ್ತೆ. ಇನ್ನು ಕೆಲವು ವಿಭಕ್ತಿ ಅರ್ಥ ಹೇಳೋದನ್ನು ಒಪ್ಪುತ್ತದು. ಆದ್ರೆ ಎಲ್ಲಾ ವಿಭಕ್ತಿಯಲ್ಲ ಅರ್ಥ ಹೇಳ್ತಕ್ಕಂಥದ್ದು ಮಹಾವ್ಯಾಕರಣದ ವಿಶೇಷ. ಕ್ರಿಯಾವಿಶೇಷಣಮ್ಮ ಇತಿ ಅವ್ಯಕ್ತ ದುಃಖಿ ಬದ್ಧ ವಸಂತ ಜ್ಯೋತಿ ಇತ್ಯಾದಿ ದೇವತಾ ತಾರತಮ್ಯವಾಚಕ ಪದಗಳು. ಕರ್ಮವಾಚಕ ಪದಗಳು ಕೆಲವು, ಕ್ರಮವಾಚಕ ಕೆಲವು, ಕಾಲವಾಚಕ ಕೆಲವು, ಅವೆಲ್ಲವೂ ವಿಷ್ಣುವಾಚಕವೆಂಬುದನ್ನ ಈ 4ನೇ ಪಾದದಲ್ಲಿ ತೋರಿಸಿದ್ದಾರೆ. ಹೇಗೆ ಅಂತ ಹೇಳ್ತಾರೆ.
ಇತ್ಯಾದಿ ಇತಿ. ತಥಾ ಚ ಅಯವರ್ಥ, ತಥಾ ಚ ಒಟ್ಟಿನ ಮೇಲೆ ಇಷ್ಟಾರ್ಥ, ಯಾವುದಕ್ಕೆ ಇಷ್ಟೊತ್ತು ಹೇಳಿದ್ದಕ್ಕೆ ಇಷ್ಟಾರ್ಥ. ಅವ್ಯಕ್ತ ಇತ್ಯಾದಿಭಿ, ಅವ್ಯಕ್ತ, ದುಃಖಿ, ಬದ್ಧ, ಅವರ, ಆಮೇಲೆ ವಸಂತ, ಜ್ಯೋತಿ, ಆಕಾಶಾದಿಭಿ, ಇಷ್ಟು ಶಬ್ದಗಳಿಗೆ ಅರ್ಥ ಹೇಳ್ಬೇಕಾಗಿತ್ತು. ಈಗ ಅವ್ಯಕ್ತಕ್ಕೆ ಅವ್ಯಕ್ತ ಅಂತ ಅರ್ಥ, ದುಃಖಿ ದುಃಖಿ ಅಂತ ಅರ್ಥ, ಬದ್ಧನಿ ಬದ್ಧ ಅಂತ ಅರ್ಥ, ಅವರ, ಅವರ ಅಂದ್ರೇನು, ವರ ಅಂದ್ರೇನು, ಶ್ರೇಷ್ಠ, ಅವರ ಶ್ರೇಷ್ಠದಲ್ಲ ಕಡಿಮೆಯವನು ಅಂತ ಅರ್ಥ. ಆಮೇಲೆ ವಿಷ್ಣುನ ಕಡಿಮೆಯವನು ಅಂತ ಹೇಳಕ್ಕಾಗತ್ತೆ, ಅವರ ವಿಷ್ಣು ಅವರ ಹೇಳಿ ನೋಡೋಣ ಅಂತ ಹೇಗೆ ಹೇಳುತ್ತೆ. ಈಗ ವಿಷ್ಣು ಸರ್ವೋತ್ತೋತ್ಸವ ಬಿಡುತ್ತಾಗ ಅವರ ಶಬ್ದ ಯಾರನ್ನ ಹೇಳುತ್ತೆ? ಈಗ ವಿಷ್ಣುನ ಹೇಳುತ್ತೆ ಅಂತ ಹೇಳಬಾರದು. ನೀವು ಹೇಳಿಬಿಟ್ರೆ ಅವರನ್ನಾಗಿ ಬಿಡ್ತಾನೆ, ಗೊತ್ತಾಯ್ತಾ? ದುಃಖಿಯಾಗಿ ಬಿಡ್ತಾರೆ, ಗೊತ್ತಾಯ್ತಾ? ಶೂನ್ಯವಾಗಿ ಬಿಡ್ತಾರೆ. ಅದನ್ನ ನಿಮ್ಮ ಬಾಯಿನೇ ಬರ್ಬೇಕೇನಂತ, ಅದು ವಿಷ್ಣು ವಾಚ. ಫೇಲ್ ಅನ್ನೋ ಪದ ವಿಷ್ಣು ಬಂದಿಸ್ಬಿಟ್ಟು ಏನಾಗತ್ತಾಗ? ಪಾಸ್ ಫಸ್ಟ್ ರ್ಯಾಂಕ್ ಬಂದ್ರೆ ಫೇಲ್ ಅಂತ ಅನ್ವಯ ಮಾಡಕ್ ಬರುತ್ತಾ? ನೋ, ನೀನು ಫೇಲ್ ಅಲ್ಲ ಅಂತ ತಾನೆ ಅರ್ಥ ಹೇಳ್ಬೇಕೀಗ. ವಿಷ್ಣುಗೆ ಹಾಗೆ ಹೇಳಿ ನೀವೀಗ ಹೇಳಿದ ತಕ್ಷಣ ಆ ಶಬ್ದವಾಚ್ಯತೆ ಮಿಸ್ ಆಯ್ತು. ಆ ಶಬ್ದವಾಚ್ಯ ಸರ್ವ ಶಬ್ದವಾಚ್ಯತೆ ಎಲ್ಲಿ ಬಂತು ನಿಮಗೀಗ? ಒಂದು ಕೊನೆಗೆ ಏನ್ ಮಾಡ್ಬೇಕು ನೀವೀಗ? ಸರ್ವ ಗುಣವಾಚಕ ಶಬ್ದಗಳಿಂದ ವಿಷ್ಣು ಅಂತ ಹೇಳ್ಬೇಕಷ್ಟೇ ಹೊರತು ಎಲ್ಲ ಅಂತ ಹೇಳಬಾರ್ದು. ಅರ್ಥ ಆಯ್ತು? ಎಲ್ಲ ಅಂತ ಹೇಳಬಾರ್ದು, ಭಾರಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ನಮಗೆ ಉಪದೇಶ ಮಾಡಕ್ ಬಂದಿಲ್ಲ ನಾನೀಗ, ಪದ ಕರೆಕ್ಟ್ ಮಾಡ್ಕೊಂಡ್ಬಿಡಿ, ನೀವು ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಬೇರೆ ಕಡೆ ಹೋದಾಗ ಅಂತ ಹೇಳ್ತಾರೆ. ಇಲ್ಲ, ನೀನೇ ಸಿಕ್ಕಾಕೊಳ್ಳೋದು ತೋರಿಸ್ತಾರೆ ಈಗ. ವಸಂತ ವಿಷ್ಣು ಹೆಸರು ಹೇಳೋದು, ಜ್ಯೋತಿ ವಿಷ್ಣು ಹೆಸರು ಹೇಳೋದು ಅಲ್ಲ. ಯಾಕೆ? ಕೆಲವು ಅದಕ್ಕೆಲ್ಲ ಸೇರಿಸಿದ್ರು. ಅನ್ಯತ್ರ ಅಂತ ಹೇಳಬೇಕಾದ್ರೆ ದುಃಖಿ ಇತ್ಯಾದಿ ದೋಷವಾಚಕ. ಪ್ರಕೃತಿ ಅನ್ನೋದೇನು? ಪುರುಷನಲ್ಲ ಪ್ರಕೃತಿ. ಪ್ರಕೃತಿ ಶಬ್ದ ಇದೆ, ಪ್ರಕೃತಿ ಅದ ಕಾರಣ ಫೇಮಸ್. ವಸಂತ ಇಲ್ಲಿ ಪ್ರಕೃತಿ ಇದೆಯಲ್ಲ, ಪ್ರಕೃತಿ ಅವ್ಯಕ್ತ ಇದೆ. ವಸಂತ ಮದೇನದು? ಅದು ಋತು. ಹೌದೇನು? ವಿಷ್ಣು ಹೇಗಾಗುತ್ತೆ? ಅದು ಋತುನ ವಿಷ್ಣು? ಹೌದಾ? ವಿಷ್ಣು ಋತು ಅಲ್ವಲ್ಲ, ಅದರಿಂದ ಹೋಯ್ತು. ಪ್ರತಿಯೊಂದು ಕರ್ಮವಾಚಕ. ಏನು? ಜ್ಯೋತಿಷ್ಠೋಮೇನ ಸರ್ಗ ಕಾಮೋ ಏಜೇತ. ಜ್ಯೋತಿಷ್ಠೋಮ ದೊಡ್ಡ ಯಾಗ, ಅದು ವಿಷ್ಣು ಪರ ಮಾಡ್ತೀರಾ? ಆಗ ಸಂಧ್ಯಾ ಉಪಾಸೀತ, ಸಂಧ್ಯಾ ಬಂದೇ ಒಂದು ಕರ್ಮ, ಅದು ವಿಷ್ಣುವಾಚಕನಾ? ಈ ರೀತಿ ಪ್ರಶ್ನೆ ಮಾಡ್ತಾ ಹೋಗ್ತಾನ. ಎಲ್ಲ ಅನ್ಯತ್ರ ಇವಾಗ ಬೇರೆ ಕಡೆನೇ ಪ್ರಸಿದ್ಧ, ಇಲ್ಲೆಲ್ಲ. ಅದು ಹೇಳ್ತಾರೆ, ಏನಂತ ಹೇಳ್ತಾರೆ ಅದನ್ನೀಗ. ಅದೆಲ್ಲ ಶಬ್ದ ಹ್ಯಾಕ್ ಕೂಡಿಸ್ಬೇಕು ತೋರಿಸ್ತಾರೆ ಈಗ. ಅನ್ಯತ್ರ ನಿಯತ ಇರಪಿ ನಿಯಮೇನ ಅನ್ಯತ್ರ ವರ್ತಮಾನ ಇರಪಿ ಅನ್ಯತ್ರ ಇವ ಪ್ರಸಿದ್ಧ ಇರಪಿ ಇತ್ಯಾವ. ಇವೆಲ್ಲ ಅನ್ಯತ್ರವೇ ಪ್ರಸಿದ್ಧವಾದ ಶಬ್ದಗಳು. ಆದರೆ ಇವುಗಳಿಂದ ಕೂಡ ಬೋಧಕ ವಾಕ್ಯಸ್ಥೈ ವಿಷ್ಣುವೇ ವಾಚ್ಯ. ಯಾಚ್ಯ ಏಕೋ ಜನಾರ್ದನ ನ ಕೇವಲಂ ಅನ್ಯತ್ರ ಉಭಯತ್ರ ಪ್ರಸಿದ್ಧ ಈ ರೀತಿ ಅಪೇರರ್ಥ. ಅನ್ಯತ್ರ ಪ್ರಸಿದ್ಧವಾದ ಉಭಯತ್ರ ಪ್ರಸಿದ್ಧವಾದ ಶಬ್ದಗಳಿಂದ ಮಾತ್ರವೇ ಅಲ್ಲ, ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳಿಂದನೂ ವಾಚ್ಯರಾಗಿದ್ದಾರೆ. ಶಬ್ದೈ ಮುಖ್ಯತಃ ಪರಮ ಮುಖ್ಯ ವೃತ್ಯ. ಓ, ಈಗ ಹಾಗಿದ್ರೆ ಹೀಗೆ ಮಾಡ್ತೀರಾ? ಹೇಗೆ? ಏನೋ ಅಡ್ಜಸ್ಟ್ ಮಾಡಿ ವಿಷ್ಣುವೂ ವಾಚ್ಯನಾಗಿದ್ದಾನೆ, ವಿಷ್ಣುವೂ ವಾಚ್ಯನಾಗಿದ್ದಾನೆ ಅಂತ ಮಾಡ್ತೀರಾ? ಅಲ್ಲ, ವಿಷ್ಣುವೇ ವಾಚ್ಯ ಅಂತ ಮಾಡ್ಬೇಕು ನೀವು. ವಿಷ್ಣು ವಾಚ್ಯ ಅಂದ್ರೆ ಮುಗಿದೋಯ್ತು. ನೀವು ಬನ್ನಿ ಅಂತ ಕರೆದ ಬರೋದಿಲ್ಲ, ನೀವು ಬನ್ನಿ ಅಂತ ಕರೆದವನು, ಗೊತ್ತಾಯ್ತಾ? ನೀವು ಬನ್ನಿ ಅಂತ ಕರೆದ, ಯಾರ ಕರಿತಿದ್ರು, ಭಾರಿ ಕರೆದ, ಕಂಡು ನೋಡಿದೆ ಅವನ್ನ. ನೀವು ಬನ್ನಿ ಅಂದ, ಏನಾಯ್ತು? ಬರಬೇಡಿ ಅಂತಾರೆ, ಅರ್ಥ ಆಯ್ತು ಕಡೆ. ಸೊ ವಿಷ್ಣು ವಾಚ್ಯ ಅಂತ ಹೇಳಿದ್ರೆ ಏನು ದೊಡ್ಡ ಮರ್ಯಾದೆ ಮತ್ತು ವಿಷ್ಣುವಿಗೆ, ಯಾದ್ರಿಂದ ಸರಿಯಲ್ಲ. ಸೊ ಪದ ಅಪಿ ಶಬ್ದಕ್ಕೆ ಎಷ್ಟು ಏವ ಅಕ್ಕೋ ಅಪಿಗೆ ಎಷ್ಟು ದೇವೇ ಬರಲೇಬೇಕು ಹೋದಾಗಿರುತ್ತೆ. ನೀವು ಬನ್ನಿ ಎಂಬುದು ಸರಿ ಹೋಗೋದಿಲ್ಲ. ಅದಕ್ಕೆ ಏನಾದ್ರು ಇದು ರಾಮಾಯಣದ ಇದ್ದಾರ್ಥ ಮಾಡೋದು ಅವರಲ್ಲ, ವಿಷ್ಣುವಾಚಕವೂ ಆಗುವುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರಯೋಜನ ಇಲ್ಲ. ನ ಕೇವಲಂ ಅನ್ಯತ್ರ ವ್ಯರ್ಥ ಸೂತ್ರಕೃತ ಪ್ರತಿಪಾದಿತೋ ಅಸ್ಮಿನ್ ಪಾದೆ ಇತ್ಯರ್ಥ. ಇವುಗಳಿಂದ ಕೂಡ ಮುಖ್ಯತೆಯ ಪರಮ ಮುಖ್ಯ ವೃತ್ತಿಯಿಂದನೇ ವಿಷ್ಣು ಜನಾರ್ದನ ಏಕೈವ ಉದಿತ ವಾಚ್ಯ ಅಂತ ಅರ್ಥ. ಪ್ರತಿಪಾದಿತ ಸೂತ್ರಕೃತ ಪ್ರತಿಪಾದಿತೋ ಅಸ್ಮಿನ್ ಪಾದೆ ಇತ್ಯರ್ಥ. ಅಥೋ ಅಖಿಲ ಶಬ್ದವಾಚ್ಯತ್ವ. ಆದ್ದರಿಂದ ಎಲ್ಲ ಶಬ್ದ ಇರೋದು ಶಬ್ದ ಎಲ್ಲ ರೀತಿಯ ಶಬ್ದನೂ ಕಳೆದೋಯ್ತು. ಆದ್ದರಿಂದ ಅನಂತ ಗುಣ ಇತ್ಯರ್ಥ. ಅನಂತ ಗುಣ ಬಂತಲ್ಲ. ತಾವತ ಕಥಮ ಅನಂತ ಗುಣತ ಇತ್ಯತ ಉಕ್ತಂ ಯಶಬ್ದ ಯೋಗ ವೃತ್ತಯ. ಅದ್ಯಾಗ್ರಿ ಬಂತು ಅಂದ್ರೆ ಶಬ್ದಗಳೆಲ್ಲ ಯೋಗ ವೃತ್ತಿ. ನೀನೇನ್ ಮಾತಾಡ್ತಿದ್ದೆ ಇಟ್ಕೊಂಡು? ಗೌಣ ವೃತ್ತಿ ನಮ್ಮ ರೂಢಿ, ಅದು ಮಂದ ರೂಢಿ ಇಟ್ಕೊಂಡು ಮಾತಾಡ್ತಾ ಇದ್ದಿ. ಯೋಗ ವೃತ್ತಿಯಲ್ಲಿ ಎಲ್ಲಾ ಶಬ್ದ ವಿಷ್ಣುವಾಚಕವೇ ಆಗ್ತಾ ಇದೆ. ಮುಖ್ಯವಾಗಿ ವಿದ್ವದ್ ರೂಢಿ ಮುಖ್ಯ, ನಮಗಾದ ಯೋಗ ರೂಢಿ ಮಹಾಯೋಗ ಅವರಿಗೆ. ಯದ್ಯಸ್ಮಾತ್ ಶಬ್ದ ಹರೌ ಯೌಗಿಕ ಹತ ಇತ್ಯರ್ಥ. ಎಲ್ಲಾ ಶಬ್ದಗಳು ಪರಮಾತ್ಮನಲ್ಲಿ ಯೌಗಿಕ. ವಿಷ್ಣು ಸಹಸ್ರ ಹೇಳಿರೋದಾಗಿದೆ. ಏನಂದ್ರೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಎಲ್ಲ ಹೆಸರುಗಳು ಕೂಡ ಅವನ ಗುಣಗಳನ್ನೇ ಹೇಳೋದಕ್ಕೆ ಹೊರಟಿವೆ. ಅಲ್ಲಿ ಗೌಣ ಅಂದ್ರೆ ಸೆಕೆಂಡರಿ ಅಂತ ಅರ್ಥ ಮಾಡಬಾರದು.
ಮುಖ್ಯ ಗುಣವನ್ನೇ ಹೇಳ್ತಾ ಇವೆ. ನಾನು ಏವಂ ದೇವತಾ ತಾರತಮ್ಯ ಕರ್ಮ ಕ್ರಮ ಆದಿ ಲೌಕಿಕ ಸರ್ವ ಪದಾರ್ಥ ಪರಿಲೋಪ ತೇಷಾಂ ಶಬ್ದೈಕ ಪದಾರ್ಥ ಪರಿಲೋಪ ತೇಷಾಂ ಶಬ್ದೈಕ ವೇದ್ಯತ್ವಾದಿತ್ಯತೋಪಿ ಮುಖ್ಯತಯ ಅನ್ಯತ್ರ ನೇತೈರಪೀತಿ. ಓ ಆಗಿರೋ ಪ್ರಾಬ್ಲಮ್ ಆಯ್ತಾಗಿದ್ರೆ ವಿಷ್ಣುವೇ ವಾಚ್ಯ ಅಂತ ಹೇಳಿದ ಮೇಲೆ ವಸಂತ ಅನ್ನೋದು ಋತುವಾಚಕ ಅಲ್ಲ ಅಂತ ಆಯ್ತಾಗಿದೆ. ದುಃಖಿ ವಾಚಕ ಅಲ್ಲ. ಅಲ್ಲ ಅಂದ್ರೆ ಹಾಗೆ ವಸಂತ ಋತು ಅಂತ ಕರಿಬೇಡಿ ಅದನ್ನ. ಯಾತಕ್ಕೆ ಅಲ್ಲ ಅಂತ ಹೇಳ್ಬಿಟ್ರಲ್ಲ, ಅದನ್ನ ಕರೀಲಕ್ಕೆ ಹೋಗ್ಬಾರ್ದು. ವಸಂತ ಋತು ವಸಂತ ಋತು ಅಂತ ಅರ್ಥ ಅಲ್ವೇ, ವಿಷ್ಣು ಅಂತ ಅರ್ಥ ಆಯ್ತಲ್ಲ, ವಸಂತ ಮಾಸ ಅಂತ ಹೇಳಬಾರ್ದು ನೀವಾಗ. ವಸಂತ ಮಾಸ ಏನೋ ಬೇರೆ ಹೆಸರು ಚೇಂಜ್ ಮಾಡ್ಬೇಕಷ್ಟೆ, ಗೊತ್ತಾಯ್ತಾ? ಅದೇ ರೀತಿಯೇ ಕರ್ಮ ಅಂತ ಕರಿಬಾರ್ದು, ಕರ್ಮನ ವಿಷ್ಣುವಾಚಕ ಆಗಿಬಿಡುತ್ತಲ್ಲ, ಬೇರೆ ಬಿಡಬೇಕು. ಅದು ವಾಚಕ ವಿಷ್ಣುವಾಚಕ ಅಲ್ಲ. ಕರ್ಮವಾಚಕವು ಅಂದ್ರೆ ವಿಷ್ಣುವಾಚಕ ಅಲ್ಲ, ವಿಷ್ಣುವಾಚಕ ಕರ್ಮವಾಚಕ ಅಲ್ಲ. ಅವಾಗ ಏನ್ ಮಾಡ್ತೀರಿ? ಅದೊಂದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ನಾನು ಏವಂ, ಹಾಗಿದ್ರೆ ದೇವತಾ ತಾರತಮ್ಯ ಕರ್ಮ ಕ್ರಮಾದಿ ಅಲೌಕಿಕ ಸರ್ವ ಪದಾರ್ಥ ಪರಿಲೋಪ ತೇಷಾಂ ಶಬ್ದೈಕ ವೇದ್ಯತ್ವಾದಿತ್ಯತೋಪಿ. ಘಟ ಎಂಬ ಶಬ್ದ ಇದೆ ಉದಾಹರಣೆಗೆ, ಅದು ವಿಷ್ಣುವಾಚಕ ಅಂತ ಕರೆಯೋದಾದ್ರೆ ಕರ್ಕೊಳ್ಳಿ. ಘಟ ತಗೊಂಬ ಅಂದ್ರೆ ಯಾರು ಸುಮ್ಮನೆ ಕುತ್ಕೊಂಡ್ಬಿಟ್ಟು ಸಾಲಿಗ್ರಾಮ ತಂದಿಟ್ಟ ಮುಂದೆ. ಯಾಕೆ? ವಿಷ್ಣುವಾಚಕ ಅಂತ ಹೇಳಿದ್ರಲ್ಲ ನೀವೀಗ. ಘಟ ಅಲ್ಲ ಅಲ್ಲ ಆಯ್ತಾ, ಶಬ್ದವಾಚಕ ಅಲ್ಲ ಅಂತ ಹೇಳಿದಾಗ ಆಯ್ತಲ್ಲ. ಘಟ ಹಾಗಲ್ಲ ಹೇಳಿದ್ದು ಅಂದ್ರೆ ಹಾಗೆ ವಿಷ್ಣುವಾಚಕ ಅಲ್ಲ. ಇಲ್ಲ ಗಡಿಗೆ ತಂದಿಟ್ಟಿದ್ದೀನಿ ತಗೊಳ್ಳಿ, ಏನ್ ಮಾಡ್ತೀರಿ ಈಗ? ಗಡಿಗೆ ಎಲ್ಲ ವಿಷ್ಣು ಬರೀತೆ ಆಗೋಯ್ತು. ಇವೆಲ್ಲ ಅವನು ಏನೋಣ ಮಾಡಕ್ ಹೋಗ್ತಾ ಹೇಳ್ತಾರೆ, ಏನು ಇಲ್ಲ ಅಚ್ಚ ಪದ ಸರಿಯಾಗಿ ಮುಖ್ಯತಯ ಅನ್ಯತ್ರ ನಿಯತೈರಪಿ ಇತಿ. ಅದನ್ನ ಏನಂತ ಆಮೇಲೆ ನಾಳೆಯಿಂದ ಶನಿವಾರದವರೆಗೂ ಪಾಠ ಇರಲ್ಲ, ಊರಲ್ಲಿರೋಲ್ಲ, ಶನಿವಾರ ಪಾಠ ಇರುತ್ತೆ. ಅಂದ್ರೆ